ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ಲೇಡೀಸ್ಗೆ ಹೆಲ್ಪ್ ಆಗುತ್ತೆ. ಸೊ ಫೇಸಲ್ಲಿರೋ ಏರ್ನ ರಿಮೂವ್ ಮಾಡೋಕ್ಕೆ ನೀವು ಲೇಸರ್ನ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ನಿಮ್ಮ ಸ್ಕಿನ್ನು ಹಾಳಾಗಿದೆಯಾ, ಪಿಂಪಲ್ಸ್ ಆಗ್ತಿದೆಯಾ? ಸೊ ಹಾಗಾಗಿ ಇಂಥ ಲೇಸರ್ಗಳೆಲ್ಲ ಬಿಟ್ಟಾಕಿ ಇವಾಗ ಬಂದಿರುವಂತಹ ಫೇಶಿಯಲ್ ಮಾಸ್ಕ್ ಅಂತ. ಸೊ ಅದು ಹೇಗಿರುತ್ತೆ, ಯಾವ ಥರ ಪ್ರೊಸೀಜರ್ ಮಾಡ್ಕೋಬೇಕು ಅದನ್ನು ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ತಿದ್ದೀನಿ. ಆ್ಯಂಡ್ ಇಂಥವೆಲ್ಲನೂ ಸೈಡಿಗೆ ಬಿಸಾಕಿದ್ಮೇಲೆ ಸೊ ಅದು ಬಂದು ಯಾವುದು ಅಂದರೆ ಟರ್ಮರಿಕ್ ಫೇಸ್ ಮಾಸ್ಕ್ ಅಂತ. ಸೊ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲಿ ಇಲ್ಲ. ನಾನು ಇದನ್ನು ಆಲ್ರೆಡಿ 1 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನಾನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ಒಂದು ಬೌಲ್ ತಗೊಂಡು ಸ್ವಲ್ಪ ವಾಟರು ಆ್ಯಂಡ್ ರೋಸ್ ವಾಟರ್ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಮಿಲ್ಕ್ ಯಾವುದಾದ್ರು ಸರಿ. ಅದಕ್ಕೆ ಸ್ವಲ್ಪ ಈ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಬ್ರಷ್ ಅಥವಾ ನಿಮ್ಮ ಕೈಯಿಂದಲೂ ನೀವು ಮಾಡ್ಕೋಬೋದು. ನಾನಿಲ್ಲಿ ಬ್ರಷ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಫೇಸಿಗೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ ಇದು. ಸೊ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಿಮಗೆ ಎಲ್ಲೆಲ್ಲಿ ಹೇರ್ಸ್ ಇರುತ್ತೆ, ಅಪ್ಪರ್ ಲಿಪ್ಸ್ ಇಲ್ಲ ಫುಲ್ ಈ ಸೈಡಲ್ಲಿ ಇಲ್ಲಾಂದರೆ ಐಬ್ರೋಸಲ್ಲೂ ನೀವು ಹೇರ್ನ ರಿಮೂವ್ ಮಾಡ್ಕೋಬೋದು. ಸೊ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ನಾವು ಲೇಸರ್ ಯೂಸ್ ಮಾಡ್ಬೇಕಾದ್ರೆ ಏನಾಗಿರುತ್ತೆ ಅಂದರೆ ಪಿಂಪಲ್ಸ್ ಆಗಿರೋ ಲೇಸರ್ನ ಇದು ಮಾಡೋಕ್ಕೆ ಭಯಪಡ್ತೀವಿ. ಸೊ ಈ ಅಂಥವಕ್ಕೆಲ್ಲ ಇದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಫೈನಲಿ ಹಚ್ಕೊಂಡಾಗಿದೆ. ಸೊ ಇದನ್ನು 5 to 7 ಮಿನಿಟ್ಸ್ ಹಾಗೆ ಬಿಡಬೇಕು. ಸೊ ನಾನು ಆವಾಗಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇರಲ್ಲ. ಬೇಕಾದ್ರೆ ನೀವೇ ಯೂಸ್ ಮಾಡಿ, ಗೊತ್ತಾಗುತ್ತೆ ನಿಮಗೇ. ಇದೇನೇ ಪ್ಯಾಕ್ ಬಂದು ಟರ್ಮರಿಕ್ ಫೇಶಿಯಲ್ ಮಾಸ್ಕ್ ಅಂತ. ಇದು ನನಗೆ 160 ಇತ್ತು, ಆಫರೆಲ್ಲ ಹೋಗಿ 140ಗೇನೋ ಸಿಕ್ತು. 50 ಗ್ರಾಮ್ ಇದೆ. ಮೋಸ್ಟ್ಲಿ ನನಗೆ ಒಂದು 6 ಮಂತ್ ಆಗ್ಬೋದು, ಜಾಸ್ತಿನೇ ಇದೆ. ಒಂದು 1 ಇಯರೇ ಆಗುತ್ತೆ ಅನ್ಕೋತೀನಿ. ನನ್ನ ಇಷ್ಟ. ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಯಾವಾಗಲಾರು ಫಂಕ್ಷನ್ ಇದ್ದಾಗ ಮಾತ್ರ ನಾನು ಯೂಸ್ ಮಾಡೋದು. ಸೊ ತುಂಬಾ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ. ಆ ಲೇಸರಿಂದ ಕಿರಿಕಿರಿ, ಪಿಂಪಲ್ಸು ಅದರಿಂದ ದೂರ ಇರ್ಬೋದು. ನಿಮ್ಮ ಸ್ಕಿನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಇದನ್ನು 5 to 7 ಮಿನಿಟ್ಸ್ ಬಿಟ್ಟು ಯಾವ ಥರ ತೆಗಿಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ. ಸ್ವಲ್ಪ ಡ್ರೈ ಆಗಬೇಕಿದೆ ಇವಾಗ. ಸೊ ಇವಾಗ ಆಲ್ಮೋಸ್ಟ್ 5 to 7 ಮಿನಿಟ್ಸ್ ಆಗಿದೆ. ನಾನು ಆಲ್ರೆಡಿ ಸ್ವಲ್ಪ ರಿಮೂವ್ ಮಾಡಿದ್ದೀನಿ, ಹಾಗೆ ಅದು ಚೆಕ್ ಮಾಡಲಿಕ್ಕೆ. ಬ್ಯಾಕ್ ಸೈಡ್ ಸೌಂಡ್ ಇದೆ, ಪ್ಲೀಸ್ ಯಾರೋ ಬೇಜಾರು ಮಾಡ್ಕೊಬೇಡಿ. ಸೊ ಬನ್ನಿ ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳ್ತೀನಿ. ನಿಮ್ಮ ಹತ್ರ ವೈಪ್ಸ್ ಅಥವಾ ಬಟ್ಟೆಲೂ ರಿಮೂವ್ ಮಾಡ್ಬೋದು. ವೈಪ್ಸ್ ಇದ್ದರೆ ಇನ್ನೂ ಬೆಟರು ಸ್ಕಿನ್ಗೆ. ಸೊ ನೀವು ಯಾವಾಗಲೂ ಅಷ್ಟೇ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ನೋಡ್ಬೋದು, ಒಂದೇ ಒಂದು ಏರ್ಸ್ ಇಲ್ಲ ನನ್ನಲ್ಲಿ. ಈ ಥರ ಆಪೋಸಿಟ್ ಡೈರೆಕ್ಷನ್ ಅಂದರೆ ಈ ಥರ ನೀವು ಇದನ್ನು ರಿಮೂವ್ ಮಾಡಬೇಕಾಗುತ್ತೆ.
ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಈ ಸೈಡ್ ಪೋರ್ಷನ್ ಸ್ಕಿನ್ನು ಅಂತ, ಎಷ್ಟು ಗ್ಲೋ ಆಗಿ ಕಾಣ್ತಿದೆ ಅಂತ. ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇರೋದಿಲ್ಲ ಇದರಿಂದ. ಬಟ್ ಅದೇ ನೀವು ಲೇಸರ್ನ ಯೂಸ್ ಮಾಡಿ ಅಲ್ಲಲ್ಲಿ ರೆಡ್ಡು ಆ ಥರ ಆಗಿರುತ್ತೆ. ಸೊ ನೀವು ಫೈನಲ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ, ಶೈನಿಂಗ್ ಆಗಿದೆ ಫೇಸ್ ಎಲ್ಲ. ಸೊ ಲೇಡೀಸ್ ಎಲ್ಲ ಮಿಸ್ ಮಾಡಿಬಿಡಿ, ನೆಕ್ಸ್ಟ್ ಟೈಮಿಂದ ಲೇಸರ್ನ ಬಿಡಿ, ಈ ಮಾಸ್ಕ್ನ ಯೂಸ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಶೇರ್, ಕಮೆಂಟ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.